ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ದಾನೋ. ಈ ಒಂದು ಪ್ರೋಮೋ ಬಂದಿದೆ, ಎರಡನೇ ಪ್ರೋಮೋ ಇವತ್ತಿನ. ಈ ಪ್ರೋಮೋದಲ್ಲಿ ಸೇಮ್ ಆಸ್ ಇಟ್ ಈಸ್ ನಮ್ಮ ಅಶ್ವಿನಿ ಗೌಡ ಮತ್ತೆ ಗಿಲ್ಲಿ ನಟ ಅವರು ಪ್ರೋಮೋ ಕಟ್ ಮಾಡಿಬಿಟ್ಟಿದ್ದಾರೆ. ಆಲ್ಮೋಸ್ಟ್ ಆಲ್ 3-4 ದಿನ ಆಯ್ತು. 4 ದಿನದಲ್ಲಿ 6 ಪ್ರೋಮೋ ಬಂದಿದೆ. ಆ ಪ್ರೋಮೋದಲ್ಲಿ 4 ಪ್ರೋಮೋ ಗಿಲ್ಲಿ ನಟ ಮತ್ತು ಅಶ್ವಿನಿ ಗೌಡ ಅವರ ಪ್ರೋಮೋ ಇದೆ. ಅಂದ್ರೆ ನೀವು ಒಂದ್ಸಲ ಥಿಂಕ್ ಮಾಡಿ ಯಾವ ರೀತಿ ಹೋಗ್ತಾ ಇದೆ ಬಿಗ್ ಬಾಸ್ 12 ಅಂತ. ಖಂಡಿತವಾಗ್ಲೂ ಈ ಪ್ರೋಮೋದಲ್ಲಿ ಮಾತ್ರ ನನ್ನ ನೀನು ಗೆಲ್ಲಲಾರೆ, ನನ್ನ ನಿನ್ನು ತುಳಿಯಲಾರೆ, ವಾಚ್ಮೆನ್ ಆಗಿ ವಾಚ್ ಮಾಡ್ತಲೇ ಇರಬೇಕು ನನ್ನ ಅನ್ನೋ ಡೈಲಾಗ್ ಹೊಡಿತಾನೆ ಗುರು ಗಿಲ್ಲಿ ನಟ. ಬಾಬಾ ಬಾಬಾ ಒಂದು ಪೀಕ್ ಲೆವೆಲ್ ಅಂತ ಹೇಳ್ಕೊಳ್ಳಿ, ಆ ರೀತಿ ಇದೆ ಪ್ರೋಮೋ. ಖಂಡಿತವಾಗ್ಲೂ ಇಲ್ಲಿ ಯಾರು ಶಿಕ್ಷೆ ಕೊಡ್ತಾ ಇದ್ದಾರೆ, ಯಾರು ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಪ್ರೋಮೋ ನೋಡಿದಾಗ ಏನಿಸುತ್ತೆ ಅಂದ್ರೆ ಒಂದು ಕಾಮಿಡಿನು, ಒಂದು ಗಲಾಟೆನು, ಒಂದು ಕೋಪನು ಎಲ್ಲ ಇನ್ಕ್ಲೂಡ್ ಆಗಿ ಬರ್ತಾ ಇದೆ ನೋಡಿ. ದಿಸ್ ಈಸ್ ದ ಸೀಸನ್ 12 ಅಂತ ಹೇಳ್ಬೋದು. ಯಾಕಂದ್ರೆ 4 ದಿನದಲ್ಲಿ ಈ ರೀತಿಯಾಗಿ ಅಫೆಂಡ್ ಆಗೋದು, ಈ ರೀತಿಯಾಗಿ ಕೋಪ ತರ್ಕೊಳ್ಳೋದು, ಈ ರೀತಿಯಾಗಿ ಮಾತಾಡೋದು, ಈ ರೀತಿಯಾಗಿ ಶಿಕ್ಷೆ ಕೊಡಬೇಕು ಅಂತ ಅವ್ರ ಮನಸ್ಸಲ್ಲಿ ಬರೋದಿದೆಯಲ್ಲ, ಇದು ಆಕ್ಚುಲಿ ಚೆನ್ನಾಗಿರೋ ಅಂತ ಹೇಳ್ಬೋದು. ಬಟ್ ಅದನ್ನ ಅಷ್ಟೇ ಪಾಸಿಟಿವ್ ಆಗಿ ತಗೊಂಡು ಅದನ್ನ ಅಷ್ಟೇ ನೀವು ಮನಸ್ಸಿಗೆ ತಗೊಳ್ದಾನೆ ಅಷ್ಟೇ ನೀಟಾಗಿ ಉರ್ಸೋದ್ರಲ್ಲಿ ನನಗಿಂತ ಮಿಕ್ದವ್ರು ಯಾರು ಇಲ್ಲ ಗುರು ಅನ್ನೋ ಲೆವೆಲ್ಗೆ ಮಾಡ್ತಾ ಇದ್ರು ನೋಡಿ ಗಿಲ್ಲಿ. ಹ್ಯಾಂಡ್ಸ್ ಅಪ್ ಹೇಳ್ಬೋದು. ಆ ರೀತಿ ಇದೆ ಪ್ರೋಮೋ ಬಗ್ಗೆ ಮಾತಾಡೋಣ. ಪ್ರೋಮೋದಲ್ಲಿ ಏನಿದೆ, ಹೌಸ್ಮೆಂಟ್ಸ್ ಇನ್ನು ಇರೋ ಹೌಸ್ಮೆಂಟ್ಸ್ ಎಲ್ಲ ಏನ್ ಮಾಡ್ತಾರೆ, ಇವ್ರು ಪ್ರೋಮೋನೇ ಬರ್ತಾ ಇದೆ ಅಂದ್ರೆ ಬೇರೆ ಹೌಸ್ಮೆಂಟ್ಸ್ ಎಲ್ಲ ಏನ್ ಮಾಡ್ತಾರೆ ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ಮಾಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕೆಳಗಡೆ DDTV ಕನ್ನಡ ಅಂತ ವಾಟ್ಸ್ಆಪ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ. ಅದೆಲ್ಲ ಅಫಿಷಿಯಲ್ ಆಗಿ ಫೋಟೋಸ್, ವಿಡಿಯೋಸ್, ಅಪ್ಡೇಟ್ಸ್ ಎಲ್ಲ ಸಿಗುತ್ತೆ. ಹೋಗಿ ಜಾಯಿನ್ ಆಗಿ. ಹಾಗೇನೆ ಇನ್ಸ್ಟಾಗ್ರಾಮ್ ಅಲ್ಲಿ ಇದಕ್ಕಿಂತ ಮುಂಚೆನೇ ಅಪ್ಡೇಟ್ ಬರ್ತಾ ಇರುತ್ತೆ. ಯಾಕಂದ್ರೆ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿ ತುಂಬಾ ಕಷ್ಟ ಆಗುತ್ತೆ ಯೂಟ್ಯೂಬ್ ಅಲ್ಲಿ. ಆದ್ರಿಂದ ಅಲ್ಲಿ ಬೇಗ ಸಿಗುತ್ತೆ, ನೀವು ಜಾಯಿನ್ ಆಗ್ಬೋದು, ಫಾಲೋ ಮಾಡ್ಬೋದು. ಇನ್ನು ಪ್ರೋಮೋ ವಿಷಯಕ್ಕೆ ಬರೋಣ. ಈ ಪ್ರೋಮೋದಲ್ಲಿ ಅಂದ್ರೆ ಗಿಲ್ಲಿ ನಟ, ಕಾವ್ಯ ಇಬ್ರು ಒಂದು ಬಾತ್ರೂಮ್ ಅಲ್ಲಿ ಇದು ಮಾಡ್ತಾ ಇದಾರೆ. ಆ ಟೈಮಲ್ಲಿ ನಮ್ಮ ಗಿಲ್ಲಿ ನಟ ಏನೋ ಸುಮ್ಮನೆ ಕುತ್ಕೊಂಡಿರ್ತಾರ, ನಮ್ಮ ಮಲ್ಲಮ್ಮ ಬರ್ತಾರ ಅಲ್ಲಿಗೆ. ಮಲ್ಲಮ್ಮ ಬಂದಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ವಿಶೇಷವಾಗಿ ನಮ್ಮ ಅಶ್ವಿನಿ ಗೌಡ ಅವರು ಹೌಸ್ಮೆಂಟ್ಸ್ ಅಲ್ಲಿ 18 ಜನ ಇದ್ದಾರೆ. 18 ಜನದಲ್ಲಿ ಗಿಲ್ಲಿ ಅವ್ರ ಮೇಲೆ ಸ್ಪೆಷಲ್ ಫೋಕಸ್, ಸ್ಪೆಷಲ್ ಕ್ಯಾಮ್ರಾ, ಸ್ಪೆಷಲ್ ಕಣ್ಣಿಟ್ಟಿರ್ತಾರೆ ಗುರು. ಖಂಡಿತವಾಗ್ಲು ಅವ್ರು ಬಂದರೆ ಅಂತಲ್ಲ, ಮಲ್ಲಮ್ಮ ಬಂದಿಲ್ಲ ಅಂತ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಮಲ್ಲಮ್ಗ ಅಂತ ಒಂದು ರೈಸ್ ಮಾಡ್ತಾರೆ ನೋಡಿ. ದಟ್ ಈಸ್ ದ ಒಂದು ಅದೇನಂತಾರೆ, ಒಬ್ಬ ವ್ಯಕ್ತಿ ಮೇಲೆ ಸ್ಪೆಷಲ್ ಫೋಕಸ್ ಮಾಡೋದಂತಾರೆ. ಆ ವ್ಯಕ್ತಿನೇ ಗುರಾಯಿಸ್ಕೊಂಡು ಆ ವ್ಯಕ್ತಿನೇ ಏನ್ ಮಾಡ್ತಾನೆ, ಏನ್ ಮಾಡಲ್ಲ, ಏನ್ ಆಡ್ತಾನೆ, ಏನ್ ಮಾತಾಡಲ್ಲ ಅನ್ನೋದು ಒಂದು ಇದಿದೆ ನೋಡಿ. ಸ್ವಲ್ಪ ಟಾರ್ಗೆಟ್ ಅನ್ನೋದಂತೂ ನಿಜ ಗೊತ್ತಾಗುತ್ತೆ. ಟಾರ್ಗೆಟ್ ಮಾಡ್ತಾ ಇದಾರೆ ಅಂತೇಳಿ ಇಷ್ಟೇನೆ. ಆ ಪ್ರೋಮೋದಲ್ಲಿ ಅಲ್ಲಿ ನೋಡಿದಾಗ ಏನಾಗುತ್ತೆ ಅಂದ್ರೆ, ನಾನು ಮಲ್ಲಮ್ಮಜ್ಜಿ ನೋಡೇ ಇಲ್ಲ, ಮಲ್ಲಮ್ಮಜ್ಜಿಗೆ ಕ್ಷಮೆ ಇರ್ಲಿ ಅಂತೇಳಿ ನಮ್ಮ ಗಿಲ್ಲಿ ನಟ ಹೇಳ್ತಾರೆ. ಇಲ್ಲಿ ಯಾವುದೇ ರೂಲ್ಸ್ ಬ್ರೇಕ್ ಮಾಡ್ತಾ ಇಲ್ಲ. ಅದ್ರಲ್ಲೂ ಅರಸರಿಗೆ ಟಾಂಗ್ ಕೊಟ್ಟು ಕಂಟೆಂಟ್ ಕೊಟ್ಟು ನಮಗೆ, ಅವ್ರಿಗೆಲ್ಲ ಟಾಂಗ್ ಕೊಟ್ಟು ನಮಗೆ ಕಂಟೆಂಟ್ ಕೊಟ್ಟು ಬಿಗ್ ಬಾಸ್ಗೆ ಒಂದು ಒಳ್ಳೆ ಪ್ರೋಮೋ ಕೊಟ್ಟು ಈ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಗಿಲ್ಲಿ ಅವರು. ಸೂಪರ್ ಅಂತ ಹೇಳ್ಬೋದು. ಅದ್ರಲ್ಲೂ ಕೆಲಸ ಮಾಡ್ಕಂತ ನೀನು ನನ್ನ ಗೆಲ್ಲಲಾರೆ, ನೀನು ನನ್ನ ಏನು ಮಾಡಲಾರೆ ಅಂತೆಲ್ಲ ಆಡ್ತಾರೆ ನೋಡಿ. ದಸ್ ಇಸ್ ದ ಸೂಪರ್. ಯಾಕಂದ್ರೆ ಅದೇ ಇನ್ನೊಬ್ರು ಆದ್ರೆ ತುಂಬಾ ಅಫೆಂಡ್ ಆಗಿ ತುಂಬಾ ಕೋಪ ತಂದ್ಕೊಂಡು ನಾವು ಟಾರ್ಗೆಟ್ ಮಾಡ್ತಾ ಇದ್ರ, ನೀವು ನಾನು ಇದು ಮಾಡ್ತಾ ಇದ್ರ, ನಾನು ಅದು ಮಾಡ್ತಾ ಇದ್ರ, ನಾನು ಒಬ್ಬನೇ ಇದ್ದೀನ ಬಿಗ್ ಬಾಸ್ ಮನೆಯಲ್ಲಿ, ಇನ್ಯಾರು ಇಲ್ವಾ ಅಂತ ಬೇಜಾರು ಆಗ್ದೇನೆ ನಮ್ಮ ಗಿಲ್ಲಿ ನಟ ಅವ್ರು ಸರಿಯಾಗಿ ಉತ್ತರ ಕೊಡ್ತಾರೆ ನೋಡು. ಅದು ಆಕ್ಚುಲಿ ಚೆನ್ನಾಗಿರೋದಂದ್ರೆ ಆ ರೀತಿ ಐತೆ. ಒಂದು ಆಡ್ಕಂತ ಹೇಳ್ತಿರ್ತಾರೆ, ಎಲ್ಲ ಟಿಶ್ಯೂ ಪೇಪರ್ ತಗೊಂಡು ಎಲ್ಲ ಕ್ಲೀನ್ ಮಾಡ್ತಾರೆ. ಇದೆಲ್ಲ ಗಲೀಜಿದೆ ಮರೆ, ಒಂದು ಟಿಶ್ಯೂ ಪೇಪರ್ ಎಲ್ಲ ಮಾಡ್ಸಿ ಒಸಿತಾರೆ. ಇದು ತಪ್ಪ. ಹೇಗೆ ಗುರು, ಈಗ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿನ ಅದೇ ಕೆಲಸ ಮಾಡಿ ಟಾರ್ಚರ್ ಮಾಡೋದು, ಅದೇ ಕೆಲಸಕ್ಕೆ ಅವ್ರ ಕೆಲಸ ಹೇಳೋದು, ಅವ್ನ ಇದು ಮಾಡೋದು, ಪ್ರತಿ ವಿಷಯದಲ್ಲೂ ತಪ್ಪು ಹುಡುಕೋದು ಮಾಡ್ತಾ ಇದ್ರೆ ಮನುಷ್ಯನಿಗೆ ಆಟೋಮೆಟಿಕ್ ಆಗಿ ಕೋಪ ಬರುತ್ತೆ. ಆ ಕೋಪನ ಅಲ್ಲಿ ಎಕ್ಸ್ಪ್ರೆಸ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಅವ್ರು ಸೇವಕರು, ಅರಸಿಯರು ಆ ಟೈಮಲ್ಲಿ ಟಿಶ್ಯೂ ಪೇಪರ್ ಗಲೀಜಿದೆ ಅಂತ ಪದ ಯೂಸ್ ಮಾಡಲ್ಲ. ಟಿಶ್ಯೂ ಪೇಪರ್ ಗಲೀಜ್ ಅಂತೇಳಿ ಬಿಸಾಕ್ತಾನೆ. ಅದು ನೋಡಿ ತುಂಬಾ ಚೆನ್ನಾಗಿದೆ. ಇನ್ನು ಅದಾದ್ಮೇಲೆ ಅಲ್ಲಿರೋ ಸಾಮಾನುಗಳಾಗಿರ್ಬೋದು, ಅವೆಲ್ಲ ಆಗಿರ್ಬೋದು, ಅದ್ರಲ್ಲೇನೆ ಅವ್ರಿಗೆ ಒಂದು ಪಂಚ್ ಡೈಲಾಗ್ ಹೊಡೆದು ಅದ್ರಲ್ಲೇನೆ ಅವ್ರಿಗೊಂದು ಕಂಟೆಂಟ್ ಕೊಟ್ಟು ನಮಗೆಲ್ಲ ನಗಿಸ್ತಾನೆ. ಅಲ್ಲಿ ಇದು ಮಾಡ್ತಾನೆ ಅಂದ್ರೆ ಗಿಲ್ಲಿ ನಟ ಸೂಪರ್ ಅಂತ ಹೇಳ್ಬೋದು. ಇಲ್ಲಿ ಅಶ್ವಿನಿ ಅವರು ಅಷ್ಟು ಸ್ಪೆಷಲ್ ಫೋಕಸ್ ಏನ್ ಮಾಡ್ತಾ ಇದಾರೆ ಅಂದ್ರೆ, ಆಲ್ರೆಡಿ ನೋಡ್ತಿರ್ಬೋದು 3-4 ದಿನದಿಂದ ಕೋಲ್ಡ್ ವಾರ್ ನಡೀತಾ ಇದೆ ಅವರಿಬ್ಬರಿಗೆ. ಆ ರೀತಿ ಕೋಲ್ಡ್ ವಾರ್ ನಡೆದಾಗ ಏನಾಗುತ್ತೆ ಅಂದ್ರೆ ಒಬ್ಬ ವ್ಯಕ್ತಿಗೆ ಆ ರೀತಿ ಒಂದು ವಾತಾವರಣ ಬರೋ ಸಹಜ. ಇಲ್ಲಿ ನಾವು ಬಿಗ್ ಬಾಸ್ ಮನೇಲಿ ಇರೋ ಜಂಟಿಗಳು ಏನ್ ಮಾಡ್ತಾ ಇದಾರೆ ಅಂತ ಗೊತ್ತಾಗ್ತಿಲ್ಲ. ಅವ್ರ ಪ್ರೋಮೋನೇ ಬರ್ತಾ ಇಲ್ಲ ಅಂದ್ರೆ ಇವರೇ ಹೈಲೈಟ್ ಆಗ್ತಾ ಇದಾರೆ, ಇವ್ರು ಹೈಲೈಟ್ ಮಾಡ್ತಾನೆ ಇದಾರೆ. ಒಳ್ಳೆ ಪ್ರೋಮೋಸ್ ಕೂಡ ವ್ಯೂಸ್ ಮಿಲಿಯನ್ ಗಟ್ಟಲೆ ಓಡ್ತಾ ಇದೆ. ಕಲರ್ಸ್ ಕನ್ನಡ ಪೇಜಲ್ಲಿ ಬೇಕಾದ್ರೆ ಹೋಗಿ ಚೆಕ್ ಮಾಡಿ. ಆದ ಕಾರಣ ಏನಾಗುತ್ತೆ ಅಂದ್ರೆ ಅವ್ರನ್ನೇ ಕಂಟಿನ್ಯೂ ಮಾಡ್ತಾ ಇದಾರೆ. ಆ ರೀತಿ ಆಗ್ತಾ ಇದೆ. ಅದಾದ್ಮೇಲೆ ಅಲ್ಲಿ ಒಂದು ಹಿಂದೆ ವಾಚ್ ಮಾಡ್ತಾ ಇರ್ತಾರಲ್ಲ,
ವಾಚ್ಮ್ಯಾನ್ ತರ ವಾಚ್ ಮಾಡ್ಲೇಬೇಕು ಅಂತೇಳಿ ಅವ್ರ ಮುಂದೆ ಡೈಲಾಗ್ ಹೇಳಿಲ್ಲ ಅಂತ ಅನ್ಸುತ್ತೆ. ಅದು ಬೇರೆ ಕಡೆ ಇರ್ಬೋದು, ಬಟ್ ಅಲ್ಲಿ ನಮ್ಗೆ ಕಟ್ ಮಾಡಿ ತೋರಿಸಿದ್ದಾರೆ. ನಮ್ಮ ಹಿಂದೆ ಯಾವಾಗ್ಲೂ ಕಾಯ್ತಿರ್ಬೇಕು, ನಾವು ಅದನ್ನ ಮಾಡ್ಬೇಕು. ಅಂದ್ರೆ ಇಲ್ಲಿ ಯಾರು ಸೇವಕರು ಯಾರು ಅರಸರು, ಆಕ್ಚುಲಿ ಏನ್ ಮಾಡ್ಬೇಕಂದ್ರೆ ಅರಸರು ಅರಸಿಯರನ್ನ ಸೇವಕರು ಕಾಯ್ಬೇಕು, ಸೆಕ್ಯೂರಿಟಿಗಾಗಿ ಇರಬೇಕು. ಇಲ್ಲಿ ಆ ರೀತಿ ಆಗ್ತಾ ಇಲ್ಲ. ಅಶ್ವಿನಿ ಅವರ ಸೆಕ್ಯೂರಿಟಿ ಆಗಿದ್ದಾರೆ ನಮ್ಮ ಗಿಲ್ಲಿ ನಟ ಅವರಿಗೆ. ಯಾಕಂದ್ರೆ ಅವ್ರು ಏನ್ ಮಾಡ್ತಾರೆ, ಏನ್ ತಪ್ಪು ಮಾಡ್ತಾರೆ, ಅವ್ರು ಶಿಕ್ಷೆ ಕೊಡ್ಬೇಕಂತ ಕಾಯ್ತಾ ಇದ್ದಾರೆ. ಆ ಟೈಮಲ್ಲಿ ವಾಚ್ಮನ್ ಆಗಿರ್ಬೇಕಂತ ಒಂದು ಪದ ಕೂಡ ಯೂಸ್ ಮಾಡ್ತಾರೆ. ತುಂಬಾ ಅಂದ್ರೆ ತುಂಬಾ ಇದಾಗುತ್ತೆ. ಒಂದು ಬೈ ಚಾನ್ಸ್ ಏನಾದ್ರು ಈ ವಾರದಲ್ಲಿ ಕ್ರೆಡಿಟ್ ಏನಾದ್ರು ಕೊಡ್ಬೇಕಂದ್ರೆ ಇಬ್ರು ಕೊಡ್ಲೇಬೇಕಾಗುತ್ತೆ, ನಮ್ಮ ಅಶ್ವಿನಿ ಅವರಿಗೆ ಮತ್ತೆ ನಮ್ಮ ಗಿಲ್ಲಿ ನಟ ಅವ್ರಿಗೆ. ಯಾಕಂದ್ರೆ ಆಲ್ಮೋಸ್ಟ್ ಆಲ್ ಹೈಪ್ ಕ್ರಿಯೇಟ್ ಮಾಡಕ್ಕೆ ಒಂದ್ಸಲ ಪ್ರೋಮೋ ನೋಡಿದಾಗ ಇನ್ನೊಂದ್ಸಲ ಇದು ಮಾಡಕ್ಕೆ ಇದು ಇವರಿಬ್ರೇನೆ ಕಾರಣ ಆಗ್ತಾ ಇದ್ರೆ, ಬೇರೆ ಎಲ್ಲ ಅದು ತುಂಬಾ ಫನ್ ಆಗಿ ಸ್ಮೈಲ್ ಆಗಿ ಹೋಗ್ತಾ ಇದೆ. ಅಶ್ವಿನಿ ಅವ್ರು ಮಾತ್ರ ಅಫೆಂಡ್ ಆಗ್ತಾ ಇದ್ರೆ, ಕೋಪ ತಗೊಂಡ್ರೆ ಮುಖದಲ್ಲಿ ಕೋಪ ಕಾಣ್ತಾ ಇದೆ. ಬಟ್ ಗಿಲ್ಲಿ ನಟ ಮುಖದಲ್ಲಿ ಆ ರೀತಿ ಕೋಪ ಏನ್ ಕಾಣ್ಲಿಲ್ಲ. ಅವ್ರು ಮಾಡೋ ಚೇಷ್ಟೆಗಳಿಗೆ, ಅವ್ರು ಮಾಡೋ ಒಂದು ಇದಿಗೆ ಅಶ್ವಿನಿ ಗೌಡವ್ರಿಗೆ ಇನ್ನೂ ಕೋಪ ಬರ್ತಾ ಇದೆ. ಆ ರೀತಿ ಮಾಡ್ತಾ ಇದಾರೆ ಗಿಲ್ಲಿ ನಟ. ಮತ್ತೆ ನಿಮ್ಗೆ ಇಬ್ರಲ್ಲಿ ಯಾರು ಸರ್ ಅಂತ ಕಮೆಂಟ್ ಮಾಡಿ. ಅಲ್ಲಿರೋ ಹೌಸ್ಮೇಟ್ಸ್ ಎಲ್ಲ ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಇಲ್ಲ ಇವ್ರ ಕಡೆ ಯಾರು ಸ್ಟ್ಯಾಂಡ್ ತಗೊಂತ ಇಲ್ಲ, ಇಲ್ಲ ಅವ್ರ ಕಡೆ ಯಾರು ಸ್ಟ್ಯಾಂಡ್ ತಗೊಂತ ಇಲ್ಲ. ಇಲ್ಲಿ ಮುಖ್ಯವಾಗಿ ಅಶ್ವಿನಿ ಕಡೆ ಸ್ಟ್ಯಾಂಡ್ ತಗೊಳಕ್ಕೆ ಧನುಷ್ ಆಗಿರ್ಬೋದು, ಸುಧೀರ್ ಆಗಿರ್ಬೋದು, ಮಲ್ಲಮ್ಮ ಆಗಿರ್ಬೋದು, ಜಾಹ್ನವಿ ಆಗಿರ್ಬೋದು, ನಮ್ಮ ಧ್ರುವಂತ್ ಆಗಿರ್ಬೋದು. ಬೆಳಿಗ್ಗೆ ಧ್ರುವಂತ್ ಅವರು ಕಿರ್ಚಿರೋದೆಲ್ಲ ನೋಡಿರ್ತೀರ, ಅದಾಯ್ತು. ಬಟ್ ಧನುಷ್ ಗೌಡ ಏನಂತ ತುಂಬಾ ಕಾಮ್ ಆಗಿ, ಕೂಲ್ ಆಗಿ, ಪರ್ಫೆಕ್ಟ್ ಆಗಿ ಆಡ್ತಾರೆ ಗೇಮ್ ಅಂತ ಅನ್ಸುತ್ತೆ. ಸುಧೀರ್ ಅವರು ಅಷ್ಟೇನೆ ಚಿಕ್ಕ ವಿಷಯಗಳೆಲ್ಲ ಏನಕ್ಕಪ್ಪ ಅಂತಾರೆ. ಬಟ್ ಇವ್ರ ಕಡೆ ಸ್ಟ್ಯಾಂಡ್ ತಗೋಬೇಕು, ದಂಗೆ ಹೇಳ್ಬೇಕಂದ್ರೆ ಗಿಲ್ಲಿ ನಟ ಸಲ್ಸನ್ ಮಾಡೋ ಕೆಲಸ ಆ ರೀತಿ ಇರುತ್ತೆ, ಆ ರೀತಿ ಆಗಿರುತ್ತೆ. ಅಲ್ಲಿ ಹೌಸ್ಮೇಟ್ಸ್ ಎಲ್ಲ ಸುಮ್ಮನೆ ನೋಡ್ತಾ ಇದ್ದಾರೆ, ಅದ್ರ ಬಗ್ಗೆ ಏನು ಆಡ್ತಾನೆ ಇಲ್ಲ, ಆ ರೀತಿ ಇದೆ. ಪ್ರೋಮೋ ಅಂತೂ ನಿನ್ನೆ ಬೆಳಿಗ್ಗೆ ಪ್ರೋಮೋ, ಇವತ್ತು ಬೆಳಿಗ್ಗೆ ಬೇಕು, ನಿನ್ನ ಮಧ್ಯಾಹ್ನ ಪ್ರೋಮೋ, ಎಲ್ಲರಿಗೂ ನಿನ್ನೆ ಒಂದೇ ಇಲ್ಲ, ಮೊನ್ನೆ ಪ್ರೋಮೋ ಅವರೇ ಬಂದಿತ್ತು, ಇವತ್ತು ಇವರೇ ಪ್ರೋಮೋ ಬಂದಿದೆ. ತುಂಬಾ ಅಂದ್ರೆ ತುಂಬಾ ಸಖತ್ತಾಗಿದೆ. ಎಪಿಸೋಡ್ಗಳು ಸಖತ್ತಾಗಿ ಇರ್ಬೋದು ಅನಿಸ್ತಾ ಇದೆ. ಒಂದು ವೇಳೆ ಮತ್ತೆ ನೀವು ಪ್ರೋಮೋ ನೋಡಿದ್ರೆ ಯಾವ ರೀತಿ ಇದೆ, ಏನ್ ಅನ್ಸ್ತಾ ಅಂತ ಕಮೆಂಟ್ ಮಾಡಿ. ಹೇಳ್ದಲ್ಲ, ವಿಶೇಷವಾಗಿ ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಒಂದಂತೂ ಸತ್ಯ, ಚೆನ್ನಾಗೆ ಹೋಗ್ತಾ ಇದೆ. ಇವತ್ತಿನ 2 ಪ್ರೋಮೋಗಳು ತುಂಬಾ ರೀಚ್ ಆಗಿದೆ ಅಂತ ಹೇಳ್ಬೋದು. ಹೇಳ್ದಲ್ಲ, ಎಪಿಸೋಡ್ ರಿವ್ಯೂ ಆಗಿರ್ಬೋದು, ಅಪ್ಡೇಟ್ಗಳಾಗಿರ್ಬೋದು, ತುಂಬಾ ಅಫಿಷಿಯಲ್ ಆಗಿ ಅಲ್ದನೆ ಸ್ವಲ್ಪ ಮುಂಚೆನೆ ನಾವು ಅಪ್ಡೇಟ್ ಕೊಡೋಕ್ಕೆ ಪ್ರಯತ್ನ ಪಡ್ತಿರ್ತೀವಿ. ಆ ಪ್ರಯತ್ನಗಳು ಬೇಕಂದ್ರೆ ದಯವಿಟ್ಟು ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇಬೇಕು. ಇನ್ನು ಸೀಕ್ರೆಟ್ ಟಾಸ್ಕ್ ಅಲ್ಲಿ ಗೆದ್ದಿರೋದು ಅವರೇ ಅಂತ ಇದೆ ಅಪ್ಡೇಟು. ಅದು ಸತ್ಯನಾ ನಿಜನಾ ಅಂತ ಇವತ್ತು ಎಪಿಸೋಡ್ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಇನ್ನು ಲೈವ್ ಅಲ್ಲಿ ನೋಡ್ಬೇಕಂದ್ರೆ ಲೈವ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಇದಾಗ್ತಾ ಇದೆ. ಅಂದ್ರೆ ನಾವು ಲೈವ್ ಎಲ್ಲ ನೋಡಿ ರಾತ್ರಿ ಎಪಿಸೋಡ್ ನೋಡಿರ್ತೀವಿ, ಅದ್ರಲ್ಲೆಲ್ಲ ಟಾಸ್ಕ್ ಎಲ್ಲ ಮುಗ್ದಿರುತ್ತೆ. ಈ ಲೈವ್ ಅಲ್ಲಿ ಅವಾಗಿನ ರೆಡಿ ಆಗ್ತಿರ್ತಾರೆ, ಒಂದಿನ ನಮ್ಗೆ ಲೇಟ್ ಆಗಿ ತೋರಿಸ್ತಾರೆ. ಆ ರೀತಿ ಅನಿಸ್ತಾ ಇದೆ ಪ್ರೋಮೋ ನೋಡಿದಾಗ. ನಿಜವಾಗ್ಲೂ ಅದೇ ರೀತಿ ಬರ್ತಾ ಇದೆ. ಸುಮ್ಮನೆ ಹೆಸರಿಗೆ ಮಾತ್ರ ಲೈವ್, ಅದ್ರ ಲೈವ್ ಇರಲ್ಲ ಅಂತ ಕರೆಕ್ಟ್ಲಿ ಹೇಳ್ಬೋದು. ಎಪಿಸೋಡ್ ಆದ್ಮೇಲೆ ಇನ್ನು ಹಿಂದೆ ಆಗ್ತಾನೆ, ಇಲ್ಲ ನಿನ್ನೆದು ಇವತ್ತಿಂದ ಆ ರೀತಿ ಹಾಕಂತ ಬರ್ತಾ ಇದಾರೆ ಪ್ರೋಮೋ ನೋಡಿದಾಗ, ಎಪಿಸೋಡ್ಗಳು ನೋಡಿದಾಗ. ಲೈವ್ ಅಲ್ಲಿ ಅಷ್ಟು ಅಪ್ಡೇಟ್ಗಳು ಸಿಗಲ್ಲ ಅನ್ಸುತ್ತೆ. ನೋಡೋಣ ಯಾವ ರೀತಿ ಎಲ್ಲ ಹೋಗುತ್ತೆ ಅಂತ. ಇನ್ನಿನ್ನ ಮೊದಲನೇ ವಾರ ಕಿಚ್ಚನ ಪಂಚಾಯತಿಯಲ್ಲಿ ಇವ್ರಿಬ್ಬರು ಮಾತ್ರ ಹೈಲೈಟ್ ಆಗಿರುತ್ತೆ. ಈ 4 ದಿನಗಳಲ್ಲಿ ಸೋಮವಾರ, ಮಂಗಳವಾರ, ಬುಧವಾರ, ಇವತ್ತು 4 ದಿನಗಳಲ್ಲಿ ಹೈಲೈಟ್ ಆಗಿದೆ. ಇವ್ರಿಬ್ರೇನು ಬಿಟ್ರೆ ನೈಟ್ ಸೀಕ್ರೆಟ್ ಟಾಸ್ಕ್ ಏನಾದ್ರು ಗೆದ್ದಿದಾರ ಅಂತ ನೋಡ್ಬೇಕು. ಅಪ್ಡೇಟ್ ಗೆದ್ದಿದಾರ ಅಂತ ಅಂತಾರೆ, ಬಟ್ ಅದಕ್ಕೋ ಆಗಿಲ್ಲ ಅಂತ ಅನಿಸ್ತಾ ಇದೆ. ಆ ರೀತಿ ಇದೆ. ಪ್ರೋಮೋ ರಿವ್ಯೂ ಇದಾಗಿತ್ತು. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.